ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ. ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮ ಉಪ್ಪಿನಕಾಯಿ ಮಾಡ್ತಾಯಿದ್ರು. ಆ ಉಪ್ಪಿನಕಾಯಿ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಅಮ್ಮ 10ರಿಂದ 12 ಮಾವಿನಕಾಯಿ ತಗೊಂಡು ತೊಳೆದುಕೊಳ್ತಾ ಇದ್ದಾರೆ. ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಮೆಂತೆ ಸಣ್ಣ ಉರಿಯಲ್ಲಿ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ಒಂದು 30 ಒಣಮೆಣಸು, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಸ್ವಲ್ಪ ಇಂಗು, ಅರ್ಧ ಚಮಚ ಕೊತ್ತಂಬರಿ ಇವೆಲ್ಲ ಸೇರಿಸಿ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದಾರೆ. ಮಾವಿನಕಾಯಿನ ಸಣ್ಣ ಸಣ್ಣ ಪೀಸನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನಾವೆಷ್ಟು ಚೆನ್ನಾಗಿ ಸಣ್ಣ ಸಣ್ಣ ಪೀಸನ್ನಾಗಿ ಮಾಡ್ಕೊಳ್ತೇವೋ ಅಷ್ಟು ಒಳ್ಳೆಯದು. ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮಸಾಲೆ ಮಾಡುವಾಗ ನೀರು ಸೇರಿಸಬಾರ್ದು, ಯಾಕೆಂದರೆ ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ. ಅದಕ್ಕಾಗಿ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡು ಆರಿಸ್ಕೊಂಡು ಸೈಡ್ ಇಟ್ಕೊಳ್ತಾರೆ. ಹಾಗೆ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆ ಅಂದರೆ ಕಾಳುಮೆಣಸು, ಮೆಂತೆ, ಹಸಿಯಾಗಿರೋ ಒಣಮೆಣಸು, ಜೀರಿಗೆ, ಇಂಗು ಮತ್ತು ಕೊತ್ತಂಬರಿ ಆ ಉಪ್ಪಿನ ನೀರಿನಲ್ಲಿ ಮಸಾಲೆನ ರುಬ್ಬಿಕೊಳ್ತಾರೆ. ಹುರ್ಕೊಂಡಿರುವ ಕಾಳುಮೆಣಸು, ಮೆಂತೆ ಎಲ್ಲನೂ ಹಾಕ್ಕೊಂಡು ಆವಾಗಲೇ ಮಾಡ್ಕೊಂಡಿರುವಂಥ ಉಪ್ಪಿನ ನೀರಿನಲ್ಲಿ ಚೆನ್ನಾಗಿ ರುಬ್ಕೊಳ್ತಾರೆ. ಅಂದರೆ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಆಗಬೇಕು. ಎಷ್ಟು ಚೆನ್ನಾಗಿ ರುಬ್ಕೊಳ್ತಾರೋ ಅಷ್ಟು ಒಳ್ಳೆಯದು. ನಂತರ ಕೊಚ್ಚಿಟ್ಟ ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾರೆ. ಕೊಚ್ಚಿರುವಂಥ ಮಾವಿನಕಾಯಿಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಕಲರ್ ಸಹ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಉಪ್ಪಿನಕಾಯಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಒಗ್ಗರಣೆಗೆ ಪಾತ್ರೆನ ಇಟ್ಕೊಳ್ತಾ ಇದ್ದಾರೆ ಅಮ್ಮ. ಒಗ್ಗರಣೆಗೆ ಪಾತ್ರೆ ಇಟ್ಟುಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ, 2 ಒಣಮೆಣಸು, 3 ಎಸಳು ಬೆಳ್ಳುಳ್ಳಿ ಇದನ್ನೆಲ್ಲ ಜಜ್ಜಿ ಹಾಕ್ತಾ ಇದ್ದಾರೆ ಒಗ್ಗರಣೆಗೆ. ಸಣ್ಣ ಉರಿಯಲ್ಲಿ ಕೆಂಪಾಗೋ ತನಕ ಅದನ್ನು ಹುರಿತಾ ಇದ್ದಾರೆ. ಒಗ್ಗರಣೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿನೂ ಸಹ ಚೆನ್ನಾಗಿ ಬರುತ್ತೆ. ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದಾರೆ ಅಮ್ಮ. ತುಂಬ ಚೆನ್ನಾಗಿ ಬರ್ತಾ ಇದೆ. ಒಗ್ಗರಣೆ ಹಾಕೊಳ್ತಾರೆ.
ನೋಡಿ ಹೇಗೆ ಬಂದಿದೆ ಉಪ್ಪಿನಕಾಯಿ. ಆಹಾ ತುಂಬ ಚೆನ್ನಾಗಿ ಬಂದಿದೆ, ಸವಿಯಲು ಸಿದ್ಧ. ನೀವು ಸಹ ಟ್ರೈ ಮಾಡಿ.